2026ರ ಆವೃತ್ತಿಯ IPLನಲ್ಲಿ RCB ತಂಡ ಪ್ರಶಸ್ತಿ ಗೆಲ್ಲಲಿದೆಯಾ? RCB IPL ಇತಿಹಾಸದಲ್ಲಿ ಟೈಟಲ್ ಡಿಫೆಂಡ್ ಮಾಡಿದ 3ನೇ ತಂಡವಾಗಲಿದೆಯಾ? ಆಲ್ಮೋಸ್ಟ್ 99.99% ಹೌದು ಎನ್ನುವತ್ತ ಬೊಟ್ಟು ಮಾಡ್ತಾ ಇರುವುದು ಸೂಚನೆ ಸಿಗ್ನಲ್ ನೀಡ್ತಾ ಇರುವುದು 2018ರಿಂದ 2025ರ ತನಕದ ಆ ಅಂಕಿಅಂಶ. ಹಾಗಾದರೆ ಆ ಅಂಕಿಅಂಶ ಏನು, ಅದು ಏನು ಹೇಳ್ತಾ ಇದೆ? ಅಂಡ್ ಇದರ ಪ್ರಕಾರ ಆ 0.01% ಡೌಟ್ ಅಂದರೆ ಸಂದೇಹ ಇರುವುದು ಏತಕ್ಕೆ ಎನ್ನುವುದನ್ನು ಈ ಅಂಕಿಅಂಶದ ಪ್ರಕಾರ ನೋಡುವ ಪ್ರಯತ್ನ ಮಾಡೋಣ ಬನ್ನಿ. ಬೈ ದಿ ವೇ, ವಿಡಿಯೋದಲ್ಲಿ ಮುಂದುವರಿಯೋದಕ್ಕೂ ಮುನ್ನ ಒಂದು ಮಾತು, ನಾನಿಲ್ಲಿ ವಿಡಿಯೋದಲ್ಲಿ ಹೇಳಲಿರುವಂತಹ ಪ್ರತಿಯೊಂದು ಮಾತು ಸಹ ಆ ಅಂಕಿಅಂಶವನ್ನು ಆಧಾರವಾಗಿಟ್ಟುಕೊಂಡು ಅದನ್ನು ಅನಲೈಸ್ ಮಾಡಿ ಹೇಳ್ತಾ ಇರುವುದೇ ಹೊರತು ಬೇರೇನೂ ಅಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಎಕ್ಸಾಕ್ಟ್ಲಿ ನಾನಿಲ್ಲಿ ಹೇಳಿದ ಹಾಗೇನೆ ಆಗುತ್ತೆ ಆರ್ ಆಗಲಿದೆ ಅಂತಾನು ಇದರ ಅರ್ಥ ಅಲ್ಲ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. 2018ನೇ ಆವೃತ್ತಿಯ IPLನಲ್ಲಿ ಲೀಗ್ ಸ್ಟೇಜ್ನ ಎಲ್ಲ ಮ್ಯಾಚ್ಗಳು ಮುಗಿದ ನಂತರ SRH ಮತ್ತು CSK ಪಾಯಿಂಟ್ಸ್ ಟೇಬಲ್ನಲ್ಲಿ ಕ್ರಮವಾಗಿ ಮೊದಲ ಮತ್ತು 2ನೇ ಸ್ಥಾನದಲ್ಲಿತ್ತು. ಸೊ ಇಲ್ಲಿ ಕ್ವಾಲಿಫೈರ್ 1 SRH ಮತ್ತು CSK ನಡುವೆ ನಡೆಯಿತು. SRH ವಿರುದ್ಧ 2 ವಿಕೆಟ್ಗಳ ಗೆಲುವು ಸಾಧಿಸಿದ CSK ಫೈನಲ್ ಪ್ರವೇಶಿಸಿತು. ಅಂಡ್ ಎಲಿಮಿನೇಟರ್ ಪಂದ್ಯ ಗೆದ್ದು ಬಂದಂತಹ KKR ಮತ್ತು SRH ನಡುವೆ ಕ್ವಾಲಿಫೈರ್ 2 ನಡೆಯಿತು. ಅಂಡ್ ಇಲ್ಲಿ ಅಂದರೆ ಕ್ವಾಲಿಫೈರ್ 2ನಲ್ಲಿ SRH KKR ವಿರುದ್ಧ 14 ರನ್ಗಳ ಗೆಲುವು ಸಾಧಿಸಿ ಫೈನಲ್ ಪ್ರವೇಶಿಸಿತು. ಅಂಡ್ ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ CSK SRH ವಿರುದ್ಧ 8 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿ 2018ರಲ್ಲಿ ಪ್ರಶಸ್ತಿ ತನ್ನದಾಗಿಸಿಕೊಂಡಿತು. ಇಲ್ಲಿ ಕ್ವಾಲಿಫೈರ್ 1 ಆಡಿದ ತಂಡವೇ ಫೈನಲ್ ಆಡಿದೆ ಅಂಡ್ ಕ್ವಾಲಿಫೈರ್ 1ನಲ್ಲಿ ಗೆದ್ದ ತಂಡವೇ ಫೈನಲ್ ಅನ್ನು ಗೆದ್ದಿದೆ. ಇಲ್ಲಿ ಜಸ್ಟ್ ಈ ಒಂದು ಪಾಯಿಂಟ್ ಅನ್ನು ನೆನಪಿಟ್ಟುಕೊಳ್ಳಿ. ಎನಿವೆ, ನೆಕ್ಸ್ಟ್ 2019ರಲ್ಲಿ MI ಮತ್ತು CSK ಪಾಯಿಂಟ್ಸ್ ಟೇಬಲ್ನಲ್ಲಿ ಕ್ರಮವಾಗಿ ಮೊದಲ ಮತ್ತು 2ನೇ ಸ್ಥಾನದಲ್ಲಿತ್ತು. ಸೊ ಕ್ವಾಲಿಫೈರ್ 1ನಲ್ಲಿ ಈ ತಂಡ ಆಡಿದಾಗ CSK ವಿರುದ್ಧ 6 ವಿಕೆಟ್ಗಳ ಗೆಲುವು ಸಾಧಿಸಿದ MI ಫೈನಲ್ ಪ್ರವೇಶಿಸಿತು. ಅಂಡ್ ಕ್ವಾಲಿಫೈರ್ 2ನಲ್ಲಿ 6 ವಿಕೆಟ್ಗಳಿಂದ ಗೆದ್ದು ಫೈನಲ್ ಪ್ರವೇಶಿಸಿದ CSK ಫೈನಲ್ನಲ್ಲಿ MI ವಿರುದ್ಧ ಸೋಲುಕೊಂಡಿತು. MI ಈ ಪಂದ್ಯವನ್ನು 1 ರನ್ಗಳಿಂದ ಗೆದ್ದು 2019ರ IPL ಅನ್ನು ಗೆದ್ದಿತು. ಇಲ್ಲಿ ಸಹ ಕ್ವಾಲಿಫೈರ್ 1 ಆಡಿದ ತಂಡವೇ ಫೈನಲ್ ಆಡಿದೆ ಅಂಡ್ ಕ್ವಾಲಿಫೈರ್ 1 ಗೆದ್ದ ತಂಡವೇ ಫೈನಲ್ ಅನ್ನು ಸಹ ಗೆದ್ದಿದೆ. ನೆಕ್ಸ್ಟ್ 2020ರ ಆವೃತ್ತಿಯ IPL ಪಾಯಿಂಟ್ಸ್ ಟೇಬಲ್ನಲ್ಲಿ MI ಮತ್ತು DC ಕ್ರಮವಾಗಿ ಮೊದಲ ಮತ್ತು 2ನೇ ಸ್ಥಾನದಲ್ಲಿತ್ತು. MI ಇಲ್ಲಿ DC ವಿರುದ್ಧ 57 ರನ್ಗಳ ಗೆಲುವು ಸಾಧಿಸಿ ಫೈನಲ್ ಪ್ರವೇಶಿಸಿತು. ಅಂಡ್ ಕ್ವಾಲಿಫೈರ್ 2 ಅನ್ನು 17 ರನ್ಗಳಿಂದ ಗೆದ್ದು ಫೈನಲ್ ಪ್ರವೇಶಿಸಿದ DC ಇಲ್ಲಿ MI ವಿರುದ್ಧ ಸೋಲು ಕಂಡಿತು. ಇಲ್ಲಿ MI 5 ವಿಕೆಟ್ಗಳಿಂದ ಗೆಲುವು ಸಾಧಿಸಿ 2020ರಲ್ಲಿ ಪ್ರಶಸ್ತಿಯನ್ನು ಗೆದ್ದಿತು. ಅಗೈನ್ ಕ್ವಾಲಿಫೈರ್ 1 ಆಡಿದ ತಂಡವೇ ಫೈನಲ್ ಆಡಿದೆ ಅಂಡ್ ಕ್ವಾಲಿಫೈರ್ 1 ಗೆದ್ದ ತಂಡವೇ ಫೈನಲ್ ಅನ್ನು ಗೆದ್ದಿದೆ. ನೆಕ್ಸ್ಟ್ 2021 ಈ ಆವೃತ್ತಿಯಲ್ಲಿ DC ವಿರುದ್ಧ ಕ್ವಾಲಿಫೈರ್ 1ನಲ್ಲಿ 4 ವಿಕೆಟ್ಗಳ ಗೆಲುವು ಸಾಧಿಸಿ ಫೈನಲ್ ಪ್ರವೇಶಿಸಿದ CSK ಫೈನಲ್ನಲ್ಲಿ KKR ವಿರುದ್ಧ 27 ರನ್ಗಳ ಗೆಲುವು ಸಾಧಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಅಗೈನ್ ಕ್ವಾಲಿಫೈರ್ 1ನಲ್ಲಿ ಗೆದ್ದ ತಂಡವೇ ಫೈನಲ್ ಗೆದ್ದಿದೆ. ನೆಕ್ಸ್ಟ್ 2022 ಈ ಆವೃತ್ತಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 7 ವಿಕೆಟ್ಗಳ ಗೆಲುವು ಸಾಧಿಸಿದ ಗುಜರಾತ್ ಟೈಟನ್ಸ್ ಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧವೇ 7 ವಿಕೆಟ್ಗಳ ಗೆಲುವು ಸಾಧಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಇಲ್ಲಿ ಸಹ ಕ್ವಾಲಿಫೈರ್ 1 ಆಡಿದ ತಂಡವೇ ಫೈನಲ್ ಆಡಿದೆ ಅಂಡ್ ಕ್ವಾಲಿಫೈರ್ 1ನಲ್ಲಿ ಗೆದ್ದ ತಂಡವೇ ಫೈನಲ್ ಗೆದ್ದಿದೆ. 2023 ಈ ಆವೃತ್ತಿಯಲ್ಲಿ GT ವಿರುದ್ಧ 15 ರನ್ಗಳ ಗೆಲುವು ಸಾಧಿಸಿ ಫೈನಲ್ ಪ್ರವೇಶಿಸಿದ CSK ಫೈನಲ್ನಲ್ಲಿ GT ವಿರುದ್ಧ 5 ವಿಕೆಟ್ಗಳ ಗೆಲುವು ಸಾಧಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಸೇಮ್ ಕ್ವಾಲಿಫೈರ್ 1 ಆಡಿದ ತಂಡವೇ ಫೈನಲ್ ಆಡಿದೆ ಅಂಡ್ ಕ್ವಾಲಿಫೈರ್ 1 ಗೆದ್ದ ತಂಡವೇ ಫೈನಲ್ ಗೆದ್ದಿದೆ. ನೆಕ್ಸ್ಟ್ 2024 ಈ ಆವೃತ್ತಿಯಲ್ಲಿ SRH ವಿರುದ್ಧ 8 ವಿಕೆಟ್ಗಳ ಗೆಲುವು ಸಾಧಿಸಿ ಫೈನಲ್ ಪ್ರವೇಶಿಸಿದ KKR ಫೈನಲ್ನಲ್ಲಿ SRH ವಿರುದ್ಧ 8 ವಿಕೆಟ್ಗಳ ಗೆಲುವು ಸಾಧಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಸೇಮ್ ಕ್ವಾಲಿಫೈರ್ 1 ಆಡಿದ ತಂಡವೇ ಫೈನಲ್ ಆಡಿದೆ ಅಂಡ್ ಕ್ವಾಲಿಫೈರ್ 1 ಗೆದ್ದ ತಂಡವೇ ಫೈನಲ್ ಗೆದ್ದಿದೆ. ನೆಕ್ಸ್ಟ್ 2025 ಪಂಜಾಬ್ ವಿರುದ್ಧ 8 ವಿಕೆಟ್ಗಳ ಗೆಲುವು ಸಾಧಿಸಿ ಫೈನಲ್ ಪ್ರವೇಶಿಸಿದ RCB ಫೈನಲ್ನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ 6 ರನ್ಗಳ ಗೆಲುವು ಸಾಧಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಅಗೈನ್ ಕ್ವಾಲಿಫೈರ್ 1 ಆಡಿದ ತಂಡವೇ ಫೈನಲ್ ಆಡಿದೆ ಅಂಡ್ ಕ್ವಾಲಿಫೈರ್ 1 ಗೆದ್ದ ತಂಡವೇ ಫೈನಲ್ ಗೆದ್ದಿದೆ. ಸೊ ಇಲ್ಲಿ ಈಗ ಗಮನಿಸಬೇಕಾದ ಅಂಶ ಏನು ಗೊತ್ತಾ, 2021 ಈ ಒಂದು ವರ್ಷವನ್ನು ಹೊರತುಪಡಿಸಿದರೆ ಉಳಿದಂತೆ 2018ರಿಂದ 2025ರ ತನಕ ಆಲ್ಮೋಸ್ಟ್ ಪ್ರತಿ ವರ್ಷ ಕ್ವಾಲಿಫೈರ್ 1 ಆಡಿದ ತಂಡಗಳೇ ಫೈನಲ್ ಆಡಿದೆ. ಅಲ್ಲದೆ 2018ರಿಂದ 2025ರ ತನಕ 2021ರ ಆವೃತ್ತಿಯ ಫೈನಲ್ ಸಹ ಸೇರಿ 2021ರ ಆವೃತ್ತಿಯ IPL ಸಹ ಸೇರಿ ಸರಿಸುಮಾರು 8 ವರ್ಷಗಳಿಂದ ಅಂದರೆ
2018ರಿಂದ 2025 ತನಕ ಸತತ 8 ವರ್ಷಗಳಿಂದ ಕ್ವಾಲಿಫೈರ್ 1 ಗೆದ್ದ ತಂಡವೇ ಫೈನಲ್ ಅನ್ನು ಗೆಲ್ತಾ ಬರ್ತಾ ಇದೆ. ಕಾಕತಾಳೀಯನ್ನೇ ಇಲ್ಲ ಕೋಇನ್ಸಿಡೆನ್ಸ್ ಅನ್ನೇ, ಆದರೆ ಹೀಗೆ ಆಗ್ತಾ ಇರುವುದಂತೂ ಈ ಅಂಕಿಅಂಶಗಳಿಂದ ತಿಳಿದು ಬರ್ತದೆ. ಅಲ್ಲದೆ ಇಲ್ಲಿ ಗಮನಿಸಬೇಕಾದ ಮತ್ತೂ ಒಂದು ಅಂಶ ಏನು ಗೊತ್ತಾ, 2021ರಿಂದ ಇಲ್ಲಿಯ ತನಕ, ಅಂದರೆ 2021ರಿಂದ 26ರ ತನಕದ ಪಾಯಿಂಟ್ಸ್ ಟೇಬಲ್ ಅನ್ನು ಒಮ್ಮೆ ಗಮನಿಸಿ. ಇಲ್ಲಿ ಮತ್ತು ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಲು ಸಿಗುತ್ತೆ. ಅದೇನೆಂದರೆ 2021ರಲ್ಲಿ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿದ್ದ CSK ಕ್ವಾಲಿಫೈರ್ 1 ಗೆದ್ದಿದ್ದಲ್ಲದೆ ಫೈನಲ್ ಅನ್ನು ಗೆದ್ದು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. ನೆನಪಿಟ್ಟುಕೊಳ್ಳಿ, ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿದ್ದ CSK ಕ್ವಾಲಿಫೈರ್ 1 ಅಂಡ್ ಫೈನಲ್ ಅನ್ನು ಗೆದ್ದಿತ್ತು. 2022ರಲ್ಲಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಸ್ಥಾನದಲ್ಲಿದ್ದ ಗುಜರಾತ್ ಕ್ವಾಲಿಫೈರ್ 1 ಅಂಡ್ ಫೈನಲ್ ಅನ್ನು ಗೆದ್ದು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. ನೆಕ್ಸ್ಟ್ 2023ರಲ್ಲಿ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿದ್ದ CSK ಕ್ವಾಲಿಫೈರ್ 1 ಅಂಡ್ ಫೈನಲ್ ಅನ್ನು ಗೆದ್ದು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. 2024ರಲ್ಲಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲನೇ ಸ್ಥಾನದಲ್ಲಿದ್ದ KKR ಕ್ವಾಲಿಫೈರ್ 1 ಅನ್ನು ಗೆದ್ದಿದ್ದಲ್ಲದೆ ಫೈನಲ್ ಅನ್ನು ಗೆದ್ದು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. ಇನ್ನು 2025ರಲ್ಲಿ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿದ್ದ RCB ಕ್ವಾಲಿಫೈರ್ 1 ಅನ್ನು ಗೆದ್ದಿದ್ದಲ್ಲದೆ ಫೈನಲ್ ಅನ್ನು ಗೆದ್ದು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತ್ತು. ಇನ್ನು ಈ ಬಾರಿ ಅಂದರೆ 2026 RCB ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲ ಸ್ಥಾನದಲ್ಲಿದೆ, ಕ್ವಾಲಿಫೈರ್ 1 ಅನ್ನು ಸಹ ಗೆದ್ದಿದೆ. ಫೈನಲ್ನಲ್ಲಿ ಏನಾಗಲಿದೆ ಎನ್ನುವುದರ ಉತ್ತರ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ತಿಳಿಸಿ. ಇಲ್ಲಿ 2021ರ ಆವೃತ್ತಿಯೊಂದನ್ನು ಹೊರತುಪಡಿಸಿದರೆ ಉಳಿದಂತೆ 2018ರಿಂದ 2025ರ ತನಕ ಕ್ವಾಲಿಫೈರ್ 1 ಆಡಿದ ತಂಡಗಳೇ ಫೈನಲ್ ಆಡ್ತಾ ಇದೆ. ಆ್ಯಂಡ್ 2021ರ ಆವೃತ್ತಿಯನ್ನೂ ಸೇರಿಸಿ 2018ರಿಂದ 2025ರ ತನಕ ಕ್ವಾಲಿಫೈರ್ 1ನಲ್ಲಿ ಗೆದ್ದ ತಂಡವೇ ಫೈನಲ್ ಗೆಲ್ತಾ ಇದೆ. ಅಲ್ಲದೆ 2021ರಿಂದ 25ರ ತನಕ IPL ಅನ್ನು ಗೆದ್ದ ತಂಡ ಮತ್ತು ಪಾಯಿಂಟ್ಸ್ ಟೇಬಲ್ನಲ್ಲಿ ಅವರ ಪೊಸಿಷನ್, ಈ 2 ಪಾಯಿಂಟ್ಗಳು ಇಲ್ಲ ಅಂಕಿಅಂಶಗಳ ಪ್ರಕಾರ RCB ಈ ಬಾರಿ IPL ಅನ್ನು ಗೆಲ್ಲುವುದು ಆಲ್ಮೋಸ್ಟ್ ಖಚಿತ. ಫೈನಲ್ನಲ್ಲಿ RCB ಎದುರಿಗಿರುವ ತಂಡ RCBಯನ್ನು ಮಣಿಸಿ ಪ್ರಶಸ್ತಿ ಗೆಲ್ಲುತ್ತಾ, ಇಲ್ಲ RCB ಈ ಬಾರಿಯ IPL ಅನ್ನು ಗೆದ್ದು ಟೈಟಲ್ ಡಿಫೆಂಡ್ ಮಾಡಲಿದೆಯಾ? ನಿಮ್ಮ ಉತ್ತರ ಅದೇನೇ ಇದ್ದರೂ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.